ಗಂಡನ ವಿಚಿತ್ರ ಕಾಮದಾಟಕ್ಕೆ ಬೇಸತ್ತಂತಹ ಪತ್ನಿ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಪತ್ನಿಗೆ ಚಿತ್ರ ವಿಚಿತ್ರ ರೀತಿಯಲ್ಲಿ ಟಾರ್ಚರ್ ನೀಡ್ತಾ ಇದ್ದಂತೆ ಪತಿ ಮಂಜುನಾಥ್. ಗಂಡ ಮಂಜುನಾಥನ ವಿಚಿತ್ರ ಮಂಚದಾಟಕ್ಕೆ ಪತ್ನಿ ಒಪ್ಪಿಲ್ಲ. ಇದೇ ವಿಚಾರಕ್ಕೆ ಹಲ್ಲೆ ಮಾಡಿ ಅವಾಚ್ಯವಾಗಿ ಬೈದು ಹೆಂಡತಿಗೆ ಕಿರುಕುಳ ಕೊಟ್ಟಿದ್ದಾನೆ. 3 ತಿಂಗಳ ಕಾಲ ಮನೆಯಲ್ಲೇ ನಿತ್ಯ ಕಿರುಕುಳ ಕೊಡ್ತಾ ಇದ್ದಂತೆ. ಏನೋ ಒಂದಷ್ಟೆಲ್ಲ ಇದೆ ಮನೆಯಲ್ಲಿ ಗಂಡ ಹೆಂಡತಿ ವಿಚಾರಗಳು. ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿಯ ಫೋಟೋ ಬಳಸಿ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಿದ್ದಂತೆ. ಸದ್ಯ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ದಾರೆ. ಗಂಡನ ವಿರುದ್ಧವೇ ದೂರು ಇದು. ಸ್ವತಃ ಗಂಡನ ವಿರುದ್ಧವೇ ಕೊಟ್ಟಿರ್ತಕ್ಕಂಥ ದೂರು. ಅಂದರೆ ಯಾವುದೋ ವಿಡಿಯೋಗಳು ಅದು ಇದು ಎಲ್ಲ ನೋಡ್ತಾರೆ, ಹಾಗೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೆ ಹೆಂಗಸರು ಒಪ್ಪಲ್ಲ. ಆ ಸಂದರ್ಭದಲ್ಲಿ ಹೊಡೆಯೋದು ಬಡಿಯೋದು ಎಲ್ಲ ಮಾಡೋದು, ಕಿರುಕುಳ ಕೊಡೋದು, ಈ ಥರ ದೌರ್ಜನ್ಯಗಳನ್ನು ಎಸಗ್ತಕ್ಕಂಥದ್ದು. ಇದರ ವಿರುದ್ಧ ಆಕೆ ಸಿಡಿದೆದ್ದು ಗಂಡನ ವಿರುದ್ಧವೇ ಪೊಲೀಸರಿಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಪೊಲೀಸರು ಕೂಡ ಈ ವಿಚಾರವಾಗಿ ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮುಂದೆ ಆತನನ್ನು ಕರೆಸಿ ವಿಚಾರಣೆಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಇಬ್ಬರಿಗೂ ಕೌನ್ಸಿಲಿಂಗ್ ಮಾಡೋ ಅವಶ್ಯಕತೆ ಇರುತ್ತೆ. ಆ ಥರ ಕೌನ್ಸಿಲಿಂಗ್ ಮಾಡಿ ಗಂಡನಿಗೆ ಎಚ್ಚರಿಕೆ ಕೊಟ್ಟು ಇನ್ನು ಮುಂದೆ ಹೀಗಾಗದ ಹಾಗೆ ನೋಡ್ಕೋಬೇಕು ಅಂತ ಎಚ್ಚರಿಕೆ ಕೊಟ್ಟು ಕಳಿಸುವಂತಹ ಸಾಧ್ಯತೆ ಇದೆ.